ರಂಗೇರುತ್ತಿದೆ ಉಪಚುನಾವಣಾ ಕಣ. ನಾಮಪತ್ರ ಸಲ್ಲಿಕೆಗೆ ಇಂದೇ ಕೊನೆ ದಿನ. ಇದು ಬಳ್ಳಾರಿ ಕದನ. ಬಳ್ಳಾರಿ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆ ದಿನ. ಈಗಾಗಲೇ ಬಿಜೆಪಿ ತೊರೆದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರೋ ಶ್ರೀರಾಮುಲು ಆಡಳಿತ ಪಕ್ಷಕ್ಕೆ ನಡುಕನ್ನು ಉಂಟು ಮಾಡಿದ್ದಾರೆ. ಆ ಮೂಲಕ ಸ್ವಾಭಿಮಾನಿ ಶ್ರೀರಾಮುಲು ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಇನ್ನೊಂದೆಡೆ ರಾತ್ರೋರಾತ್ರಿ ಬಿಜೆಪಿ ಅಭ್ಯರ್ಥಿಯನ್ನು ರಾಜ್ಯ ಘಟಕ ಬದಲಾವಣೆ ಮಾಡಿದ್ದು ಹಗರಿ ಗಾದಿ ಲಿಂಗಪ್ಪನವರಿಗೆ ಟಿಕೆಟ್ ನೀಡಿದೆ. ಈ ಮೂಲಕ ನಿನ್ನೆ ಬಿಜೆಪಿ ವರಿಷ್ಠರ ಆದೇಶದಂತೆ ನಾಮಪತ್ರ ಸಲ್ಲಿಸಿದ್ದ ನಾಗೇಂದ್ರ ಮತ್ತು ಅಶೋಕ್ ಕುಮಾರ್ ಕಣದಿಂದ ಹಿಂದೆ ಸರಿಯಲಿದ್ದಾರೆ. ಹಗರಿ ಲಿಂಗಪ್ಪ ಬಳ್ಳಾರಿ ಜಿಲ್ಲೆಯ ಹಿರಿಯ ಬಿಜೆಪಿ ಮುಖಂಡರಾಗಿದ್ದು ಅವರು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಂದು 12 ಗಂಟೆಗೆ ಗಾದಿ ಲಿಂಗಪ್ಪ ನಾಮಪತ್ರ ಸಲ್ಲಿಸಲಿದ್ದು ಸಿಎಂ ಸದಾನಂದಗೌಡ, ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ, ಬಸವರಾಜ ಬೊಮ್ಮಾಯಿ ಬಳ್ಳಾರಿಗೆ ಬರಲಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಾಮ್ಪ್ರಸಾದ್ ಸಹ 12 ಗಂಟೆಗೆ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಅನಿಲ್ ಲಾಡ್ ತುಕಾರಾಂ ಸೇರಿದಂತೆ ಹಲವರು ಹಾಜರಾಗಲಿದ್ದಾರೆ. ಎರಡೂ ಪಕ್ಷದ ಅಭ್ಯರ್ಥಿಗಳು ದುರ್ಗಮ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಬಳಿಕ ರಾಯಲ್ ವೃತ್ತದ ಮೂಲಕ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಕೊನೆ ಕ್ಷಣದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬದಲಾಗಿರ್ತಕ್ಕಂಥದ್ದು, ಇದು ಬಳ್ಳಾರಿಯ ಉಪಚುನಾವಣೆಯ ಸದ್ಯದ ಪರಿಸ್ಥಿತಿ ಮೇಲೆ ಏನಾದರೂ ಒಂದು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಅರವಿಂದ್, ನಿರೀಕ್ಷೆ ಅಂತೆ ಏನು ಶ್ರೀರಾಮುಲು ಶತಾಯಗತೆ ನಾನು ಬಿಜೆಪಿಗೆ ನಿಲ್ಲಲ್ಲ ಅನ್ನಂತ ಮಾತು ಹೇಳಿದ್ರಿಂದನೇ ಇಂದು ಗಾದಿಲಿಂಗಪ್ಪ ಅನ್ನಂತ ಒಂದು ಮುಖಂಡರಿಗೆ ಏನು ಬಿಜೆಪಿ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಅವರೇ ಖಚಿತವಾದಂತ ಅಭ್ಯರ್ಥಿ ಮತ್ತು ಅವರೇ ಇಂದು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಬಿಜೆಪಿ ಘಟಕ ಏನಂತಂದ್ರೆ 12:12ವರೆಯಿಂದ ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಒಂದು ಮೆರವಣಿಗೆ ಮೂಲಕ ಡಿಸಿ ಕಚೇರಿ ತೆರಳಿ ಮನವಿ ಪತ್ರವನ್ನು ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಏನು ಕಾಂಗ್ರೆಸ್ ಅಭ್ಯರ್ಥಿ ರಾಮ್ಪ್ರಸಾದ್ ಅವರು ಕೂಡ ಅವರು ಅನಿಲ್ ಲಾಡ್ ಮತ್ತು ಅವರ ಸಂಗಡಿಗರೊಂದಿಗೆ ಒಂದು ಬೃಹತ್ ಮೆರವಣಿಗೆ ಮೂಲಕ ಜಿಲ್ಲಾ ಕಾಂಗ್ರೆಸ್ ಘಟಕದ ವತಿಯಿಂದ ಒಂದು ಬೃಹತ್ ಮೆರವಣಿಗೆ ಮೂಲಕ ಅವರು ಕೂಡ ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಒಂದು ಡಿಸಿ ಕಚೇರಿಗೆ ಮನವಿಯನ್ನು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಅರವಿಂದ್, ಈಗ ನರಸಿಂಹಮೂರ್ತಿ, ಬಳ್ಳಾರಿಯಲ್ಲಿ ಇನ್ನೂ ಬಿಜೆಪಿ ಬೆಂಬಲಿಗರು ಇದ್ದೇ ಇರ್ತಾರೆ, ಕಾರ್ಯಕರ್ತರು ಇದ್ದೇ ಇರ್ತಾರೆ. ಈಗ ಗಾದಿ ಲಿಂಗಪ್ಪನವರಿಗೆ ಟಿಕೆಟ್ ಕೊಟ್ಟಿರೋ ವಿಚಾರವಾಗಿ ಅಲ್ಲೇನಾದರೂ ಅಸಮಾಧಾನದ ಹೊಗೆ ಆಡಿದೆಯಾ ಅಥವಾ ಅವರಿಗೆ ಬೆಂಬಲ ವ್ಯಕ್ತವಾಗಿದೆಯಾ? ಇವರೇ ಸೂಕ್ತ ಅಭ್ಯರ್ಥಿ ಅಂತಕ್ಕಂಥ ಮಾತುಕತೆಗಳೇನಾದರೂ ಕೇಳಿಬರ್ತಿದೆಯಾ ಅಂತ? ಇಲ್ಲ ಅರವಿಂದ್, ಇಲ್ಲಿ ಏನಂತಂದ್ರೆ ಬಳ್ಳಾರಿ ಬಿಜೆಪಿ ಅನ್ನೋದು ಹೇಗಿತ್ತಂದ್ರೆ ಮೊದಲಿಗೆ ಬಿಜೆಪಿಗರಿಗೆ ಒಂದಾಗ್ತಾ ಇದಾರೆ ಅಂತ ಹೇಳಬಹುದಿದೆ. ರಾಮುಲು ಮತ್ತು ರೆಡ್ಡಿ ಬಂದಾಗ ಬಿಜೆಪಿಯಿಂದ ಏನು ಮೂಲ ಬಿಜೆಪಿಯವರು ತುಳಿತಕ್ಕೊಳಗಾಗಿದ್ರು. ಈಗ ಅವರೆಲ್ಲ ಸೇರಿ ಒಟ್ಟಾಗಿ ಏನು ಬಿಜೆಪಿ ಒಂದುಗೂಡಿಸಿ ಏನು ಪಕ್ಷ ಸಂಘಟನೆ ಮಾಡಲು ಮುಂದಾಗಿದ್ದಾರೆ. ಈಗ ಇಲ್ಲಿ ಪ್ರಮುಖವಾದ ಅಂಶ ಅಂತಂದ್ರೆ ಹಳೆ ಬಿಜೆಪಿ ಕಾರ್ಯಕರ್ತರು ಏನು ಕಳೆದ 10 ವರ್ಷದಲ್ಲಿ ಏನು ಶ್ರೀರಾಮುಲು ರೆಡ್ಡಿ ಬಂದ್ಮೇಲೆ ಏನು ಚಿತ್ರಣ ಬದಲಾಗಿತ್ತು. ಬಿಜೆಪಿ ಅಂದ್ರೆ ರೆಡ್ಡಿ ಮತ್ತು ಶ್ರೀರಾಮುಲು ಅನ್ನಂತ ಮಾತೇನಿತ್ತು ಅದನ್ನ ಅಳಿಸಿ ಹಾಕುವ ನಿಟ್ಟಿನಲ್ಲಿ ಹಳೆ ಬಿಜೆಪಿ ಕಾರ್ಯಕರ್ತರೆಲ್ಲ ಇದೀಗ ಒಂದಾಗಿಅವರು ಹೇಗಾದ್ರೂ ಮಾಡಿ ನಾವು ಮತ್ತೆ ಬಿಜೆಪಿ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿ ಅವ್ರನ್ನೇ ಗೆಲ್ಲಿಸಲು ಅವಿರತವಾದ ಶ್ರಮವನ್ನು ವಹಿಸಬೇಕಂತ ಮಾತುಗಳು ಕೇಳಿಬರ್ತಾ ಇದೆ. ಆದ್ರೆ ಒಂದ್ ಏನಿತ್ತಂದ್ರೆ ಹಳೆ ಬಿಜೆಪಿ ಕಾರ್ಯಕರ್ತರಿಗೆ ಸ್ಥಳೀಯ ಮುಖಂಡರಿಗೆ ಆದ್ಯತೆ ನೀಡಬೇಕು ಅನ್ನೋದಾಗಿತ್ತು. ನಿನ್ನೆ ಏನು ಬೆಂಗಳೂರಿಂದ ಬಂದಂತ ಅಶೋಕ್ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ನಾಮಪತ್ರವನ್ನು ಸಲ್ಲಿಸಿದ್ರು. ಅದು ಇಲ್ಲಿ ಸ್ವಲ್ಪ ಅಸಮಾಧಾನ ಆಗಿತ್ತು. ಆದ್ರೆ ಇದೀಗ ಸ್ಥಳೀಯರಾದಂತಹ ಗಾದಿಲಿಂಗಪ್ಪ ಅವರಿಗೆ ಟಿಕೆಟ್ ನೀಡಿದರೆ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಸ್ಥಳೀಯರಾದರೆ ಇವರು ನಮ್ಮ ಚಿರಪರಿಚಿತ ವ್ಯಕ್ತಿಯಾಗಿದ್ದಾರೆ, ಇವ್ರನ್ನ ಗೆಲ್ಲಿಸಲು ನಾವು ಅವಿರತವಾದ ಶ್ರಮವನ್ನು ವಹಿಸ್ತೀವಿ ಅನ್ನೋ ಮಾತು ಕೂಡ ಹೇಳಿದೆ. ಅರವಿಂದ್, ಓಕೆ ನರಸಿಂಹಮೂರ್ತಿ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.